ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ ಮತ್ತು ಯಾರು ನಮ್ಮ ವ್ಲಾಗ್ನ ಹಾಗೆ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಪ್ಲೀಸ್ ಕೇಳ್ಕೊತಾ ಇದ್ದೀನಿ. ಬನ್ನಿ, ಇವತ್ತು ಶುಕ್ರವಾರ, ಇವಾಗ 5:30 ಆಗೈತೆ. ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಆಗಲೇ 5:30 ಹೊತ್ತಿಗೆ ನನ್ನ ಕೆಲಸ ಏನಿದೆಯೋ ಮನೆ ಕೆಲಸ ಎಲ್ಲ ಮುಗಿಸಿ, ಆಚೆ ಕೆಲಸ ಎಲ್ಲ ಮುಗಿಸಿ, ಸ್ನಾನ ಮಾಡ್ಕೊಂಡು ರಾಯರಿಗೆಲ್ಲ ಪ್ರದಕ್ಷಿಣೆ ಹಾಕಿ ಈಗ ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ. ದೇವ್ರ ಮನೆಗೆ ಇವತ್ತು ಪೂಜೆ ಮಾಡೋಣ, ಶುಕ್ರವಾರ ಬೇಗ ಅಂತ ಹೇಳ್ಬಿಟ್ಟು ದೇವ್ರ ಮನೆಯದೆಲ್ಲ ಹೂವು ಎಲ್ಲ ತೆಗ್ದು ಇವಾಗ ಅಗ್ನಿ ದೇವಂಗೆ ಪೂಜೆ ಮಾಡಿ ಹಾಲು ಕಾಯಿಸಿ ಇಟ್ಬಿಟ್ಟು ದೇವರಿಗೆ ಆಮೇಲೆ ಹೂವು ಎಲ್ಲ ತೆಗಿಯೋಣ ಅಂತ ಬಂದೆ. ಹೂವು ಎಲ್ಲ ತೆಗ್ದು ಹಾಲು ಕಾಯಿಸಿ ಪೂಜೆ ಮಾಡ್ತಾಯಿದ್ದೀನಿ ಇವಾಗಲೇ. ಈಗ ಬೇಗ ಪೂಜೆ ಮಾಡೋಣ ಶುಕ್ರವಾರ ಅಂತ ಹೇಳ್ಬಿಟ್ಟು ಅವಳೆದಾಳಷ್ಟರಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಬನ್ನಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು. ನಮ್ಮ ಕೆಲಸ ಏನಿದೆಯೋ ನಾನು ಈ ಥರ ಮಾಡಬೇಕಿನ ಮೇಲೆ ಅಂದ್ಕೊಂಡು ಮಾಡೋಣ ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ಬೇಗ ಎದ್ದು ಬಾಗಿಲು ಸಾರಿಸಿ ಮನೆ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಬಂದೆ. ಏನೋ ಇವತ್ತು ಈ ಥರ ಮಾಡಬೇಕನ್ನಿಸ್ತು ನನಗೆ ಬೇಗ. ಇನ್ಮೇಲೆ ಬನ್ನಿ ಮಾಡೋಣ. ಇವತ್ತು ದೋಸೆಗೆ ತಿಂಡಿಗೆ ದೋಸೆ ಮತ್ತು ಸ್ವಲ್ಪ ಟೊಮೊಟೊದು ರಸಮ್ ಥರ ಬೇಳೆ ಎಲ್ಲ ಹಾಕಿ ಮಾಡಿದೆ, ಸಾಂಬಾರಿದೆ. ಮತ್ತು ಸ್ನ್ಯಾಕ್ಸಿಗೆ ಕಡಲೆ ಬೀಜ, ಕ್ಯಾರೆಟ್ ಎಲ್ಲ ಒಗ್ಗರಣೆ ಮಾಡ್ತಾಯಿದ್ದೀನಿ. ಬನ್ನಿ, ಪೂಜೆ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಅಮ್ಮನೆಲ್ಲ ಎದ್ದು ಬಂದಳು. ಹಾಲೆಲ್ಲ ಕಾಯಿತು, ಹೂವೆಲ್ಲ ಚೆನ್ನಾಗಿ ಅರಳಿತು. ಹೂವೆಲ್ಲ ಕಿತ್ಕೊಂಬಂದು ಪೂಜೆಗೆ ರೆಡಿ ಮಾಡಿದೆ. ಹಾಲು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಹಾಲೊಳಗಡೆ ನೀರಿಟ್ಟು ಪೂಜೆ ಮಾಡಿದೆ. ಇವತ್ತು ನಮ್ಮ ಮನೆ ದೇವ್ರ ಶುಕ್ರವಾರ, ಭಾನುವಾರ, ಮಂಗಳವಾರ ಎಲ್ಲ ನಮ್ಮ ಮನೆ ದೇವ್ರ ವಾರ. ನಮ್ಮ ಮನೆ ದೇವ್ರನ್ನ ಹೆಂಗೆ ಮಾಡ್ತೀನೋ ನಾನು ರಾಯರನ್ನು ಹಂಗೆ ಮಾಡ್ತೀನಿ. ನಾನು ರಾಯರ ಹತ್ರ ಹೇಳೋದಷ್ಟೇ, ನನ್ನ ಬೈರುವ ಎಷ್ಟೋ ನೀವು ಅಷ್ಟೇ ರಾಯರೇ ಅಂತ. ಏನೇ ಜ್ಞಾನ ಬೇಕು ಅಂದರೆ ನಾವು ಒಬ್ಬೊಬ್ಬರು ಗುರುಗಳ ಮಾರ್ಗದರ್ಶನ ನಮಗೆ ಬೇಕೇ ಬೇಕಂತೆ. ಅದರಿಂದ ನಾವು ಆರಿಸ್ಕೊಂಡಿರೋದು ನಮ್ಮ ರಾಯರು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾರು ಕೆಟ್ಟ ಸುದ್ದಿ ಮಾತಾಡೋಕ್ಕೆ ಬಿಡೋದೇ ಇಲ್ಲ ಅವರು. ಆ ಮಕ್ಕಳಿಗೆ ಮನಸ್ಸೇ ಕೊಡೋಲ್ಲ ನಮಗೆ. ನಮ್ಮ ಕೆಲಸ ಆಯಿತು, ನಾವಾಯಿತು ಅಂತ ಹೋಯ್ತಾ ಇರೋಣ. ಎಲ್ಲ ಮಾಡಿದ್ರು ಅವರೆಲ್ಲ ಚೆನ್ನಾಗಿರಲಿ. ಏನೇನು ಮಾಡಿದ್ರು ಅದು ಅವ್ರವ್ರಿಗೇ ಮಾಡಲಿ. ಬನ್ನಿ, ಬೇಜಾರಾಯ್ತದೆ ಪೂಜೆ ಮಾಡುವಾಗ ನೆನೆಸ್ಕೊಂಡಾಗ. ಎಲ್ಲ ಕಳ್ಕೊಂಡಿರ್ತೀವಲ್ಲ, ಅದಕ್ಕೆ ಬೇಜಾರಾಯ್ತದೆ ನಮಗೆ. ಅಮ್ಮನೇ ಎದ್ದು ಬಂದಳು. ನಾನು ಪೂಜೆ ಎಲ್ಲ ಆಗೋಷ್ಟರಲ್ಲಿ ಅವಳು ಬಂದು ಗುಡ್ ಮಾರ್ನಿಂಗ್ ಹೇಳಿ ಓದೋಕ್ಕೆ ಕೂತ್ಕೊಂಡ್ಳು. ನಮ್ಮ ಮನೆ ಡೈಲಿ ರೊಟೀನ್ ಈ ಥರ. ಇವತ್ತು ಇವಾಗ ತಿಂಡಿಗೆಲ್ಲ ಇದೆ, ಬೇಗ ಬೇಗ ತಿಂಡಿ ಮಾಡಿಬಿಡೋಣ. ಪೂಜೆ ಎಲ್ಲ ಆಗೋಯ್ತು. ಸೂರ್ಯ ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡೋಣ. ದೇವ್ರ ನಂಬಿ ಕೆಟ್ಟಾರಿಲ್ಲ, ಮನುಷ್ಯರು ನಂಬಿ ಕೆಡ್ತೀವಿ. ಮನುಷ್ಯರನ್ನ ಕೆಟ್ಟೋ ನಮ್ಮದು ಕೆಟ್ಟೋ, ಆದರೆ ನಮ್ಮ ಮನೇಲೇ ನಮಗೆ ಕೆಡಿಸಿದ್ರು. ಕೆಟ್ಟವರು ಅಂತ ದೂರಿನ ಪಟ್ಟ ಕೊಡಲಿ ಅವರೆಲ್ಲ. ಅವ್ರು ದೂರಿನ ಪಟ್ಟ ಕೊಟ್ಟರೆ ನಾವು ಆಯಿಸ್ಕೊಂಡಿರೋ ದೇವ್ರ ಕಡೆ ಮಾರ್ಗ. ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ ನೋಡಿ. ಒಲೆ ಎಲ್ಲ ಸೀಟಿ, ಒಲೆ ರಂಗೋಲೆ ಬಿಟ್ಟು ಅಷ್ಟನ್ನ ಕುಂಕುಮ ಇಕ್ಕಿ ಹೂವು ಮುಡಿಸಿ ಆಮೇಲೆ ನಾನು ದೇವ್ರ ಮನೆಗೆ ಹೋದೆ. ಹಾಲೆಲ್ಲ ಕಾಯಿಸಿಟ್ಟು ರಾಯರದ್ದು ಬುಕ್ ಇದೆ, ನಾನು ಮನೆ ಮೇಲೆ ಮಾಡಿಬಿಟ್ಟು ರಾಯರಿಗೆ ಮನೆಯಲ್ಲೇ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ನಾನು ಏನು ಕೆಲಸ ಇದ್ದರೂ ಮಾಡೋದು. ಪ್ರದಕ್ಷಿಣೆ ಹಾಕಿ ಆಮೇಲೆ ಹೂವು ಎಲ್ಲ ತೆಗ್ದು ದೇವ್ರ ಪೂಜೆ ಮಾಡಿ ನನ್ನ ಕೆಲಸ ಎಲ್ಲ ಮಾಡಿ ಅಮ್ಮಗೆ ರೆಡಿ ಮಾಡಿ ಕರ್ಕೊಂಬಂದೆ. ತಿಂಡಿಗೆಲ್ಲ ಅರ್ಧ ರೆಡಿ ಮಾಡಿ ಆಮೇಲೆ ಅವಳು ಪೂಜೆ ಎಲ್ಲ ಮಾಡ್ತಾಯಿದ್ಲು. ಇವತ್ತು ಇದು ಕ್ಯಾರೆಟ್ ಎಲ್ಲನೂ ಒಗ್ಗರಣೆ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ನಲ್ಲ ಕಡಲೆ ಬೀಜನ, ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಬೇಕಂದ್ರೂ ಹಾಕ್ಬೋದು, ಇಲ್ಲಾಂದರೆ ಹಂಗೆ ಮಾಡಿದ್ರು ನಡೆಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಚುಟ್ಕಿ ಅಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫಸ್ಟು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಸಾಕು, ಬೇಯ್ಕೊಳ್ಳುತ್ತೆ ಕ್ಯಾರೆಟ್ ಒಗ್ಗರಣೆಲಿ. ಸ್ವಲ್ಪ ಎಣ್ಣೆ ಬಿಡಿ. ಅದಾದಮೇಲೆ ಬೇಯಿಸ್ಕೊಂಡಿರೋ ಕಡಲೆ ಬೀಜ ಹಾಕಿ ಮಿಕ್ಸ್ ಮಾಡಿ ಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಈರುಳ್ಳಿ, ಹಿಂಬೆ ಹುಳಿ ಹಿಂಡಿದ್ರೆ ಪಲ್ಯ ರೆಡಿ ಆಯಿತು. ಸ್ನ್ಯಾಕ್ಸಿಗೆ ತುಂಬ ಒಳ್ಳೆಯದು ಮಕ್ಕಳಿಗೆ. ನಾನು ಇದನ್ನು ವಾರದಲ್ಲಿ 3 ದಿವಸನಾದ್ರು ಮಾಡೇ ಮಾಡ್ತೀನಿ. ಸಾಮಾನೆಲ್ಲ ಖಾಲಿಯಾಗಿ ತಗೊಂಬಂದವ್ರೆ, ಅದೆಲ್ಲ ಜೋಡಿಸಿ ಇಟ್ಕೋಬೇಕು. ಸ್ಕೂಲಿಗೆ ಕಳಿಸ್ಬಿಟ್ಟು ಈಗೆಲ್ಲ ರೆಡಿ ಆಯಿತು. ತಿಂಡಿಗೆ ಅವಳು ಪೂಜೆ ಮಾಡ್ತಾವಳೆ, ಕರಿತಾ ಇದ್ದೀನಿ ಬಾ ಅಂತ. ಬನ್ನಿ ತಿಂಡಿ ಮಾಡೋಣ, ದೋಸೆ ಮಾಡೋಣ. ದೋಸೆಗೆ ಇವತ್ತು ಸಾಂಬಾರಿದೆ, ಟೊಮೊಟೊ ಇದೆಲ್ಲ ರಸಮ್ ಥರ ಮಾಡಿದ್ದೆ, ಅದಕ್ಕೆ ತುಪ್ಪ ಹಾಕಿ ಕೊಡ್ತಾಯಿದ್ದೀನಿ. ತಿನ್ಕೊಂಡು ತೊಗೊಂಡೋಗ್ತಾಳೆ. ಬಾಳೆಹಣ್ಣು ಎಲ್ಲ ಐತಿ ಸ್ನ್ಯಾಕ್ಸಿಗೆ, ಅದಕ್ಕೆ ಚಟ್ನಿ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಮಾಡೋಣ ಬನ್ನಿ. ಈ ಥರ ಮಾಡಿದಾಗ ಪೂಜೆಗೆ ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತದೆ.
ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇತ್ತೀಚೆಗಂತೂ ನಾನು ಜಾಸ್ತಿ ದೇವ್ರ ಕಡೆಯೇ ಗಮನ. ನನಗೆ ಯಾರ ಸುದ್ದಿನೂ ಬೇಡಪ್ಪ, ನಮ್ಮರೇ ನಮಗೆ ಶತ್ರುಗಳಾದರು ಯಾಕೆ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಮನೆ ಕೆಲಸ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಈ ಥರ ಬದಲಾವಣೆ ಮಾಡ್ಕೊಂಡಿದ್ದೀನಿ ನನ್ನ ಜೀವನನ. ಇದೇ ನನಗೆ ತುಂಬ ಇಷ್ಟ ಇದೆ, ಮನಸ್ಸಿಗೆ ಸಮಾಧಾನ ಕೊಡೋದು. ಅದನ್ನು ನೋಡಿ ನಮ್ಮ ಮಗಳು ನಮ್ಮನ್ನು ಕಲ್ತ್ಕೊತಾಳೆ ಅಂಥೇಳಿ ನಾನು ಈ ಥರ ಒಯ್ತಾ ಇದ್ದೀನಿ ಇವಾಗ. ಬನ್ನಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಷ್ಟೇ ಕೇಳೋದು. ಮಾಡಿದ್ರು ಅವ್ರ ತಪ್ಪು ಮುಚ್ಕೊಳ್ಳೋಕ್ಕೋಸ್ಕರ ನಮ್ಮ ಮೇಲೆ ದೂರು ಹೇಳ್ಕೊಂಡ್ರು. ಅದೆಷ್ಟು ದಿನ ಇರುತ್ತೆ ದೂರು? ಒಂದಿನ ಇಲ್ಲ ಒಂದಿನ ಗೊತ್ತಾಗೇ ಆಗುತ್ತಲ್ವ. ಬನ್ನಿ, ಎಲ್ಲ ಥರ ಮಾಡಿದ್ರು, ಆದರೂ ನಾವೆಲ್ಲನೂ ಸೇರಿಸ್ಕೊಂಡು ಈ ಮನೆಯಲ್ಲಿ ಬಾಳ್ದು ಪ್ರತಿಯೊಂದು ಮಾಡಿದ್ರು ನಮಗವರು. ನಮ್ಮ ಮಗಳನ್ನ ಇವಾಗ ಮುದ್ದಾಡ್ತಾರೆ, ಆವಾಗ ಎಲ್ಲ ಥರ ಮಾಡಿದ್ರು. ಇವಾಗೆಲ್ಲ ಮುದ್ದಾಡ್ತಾರೆ, ಆದರೆ ಆವಾಗ ಎಲ್ಲರಿಗೂ ಭಾರ ಆಗ್ಬಿಟ್ಟು ನಮ್ಮ ಮಗಳು ಹುಟ್ಟಿದ ತಕ್ಷಣನೇ ಭಾರ ಆಗ್ಬಿಟ್ಟು ಎಲ್ಲರಿಗೂ. ಏನೋ ನಮಗೆ ಹೊರಗಡೆ ತುಂಬ ಸಂಬಂಧದಲ್ಲಿ ಮದುವೆ ಆಗಬಾರ್ದು ಯಾವತ್ತೂ. ಸಂಬಂಧದಲ್ಲಿ ಮದುವೆ ಆದರೆ ಫಸ್ಟ್ ಬಂದಿರ್ತಾರಲ್ಲ ಅವರು ನಾವೇ ನಮ್ಮದೇನು ಅಧಿಕಾರ ತೋರಿಸ್ತಾರೆ. ಸೆಕೆಂಡ್ ಹೋಯ್ತಾರಲ್ಲ ಅವ್ರ ಮೇಲೆ ದರ್ಪ ತೋರಿಸ್ತಾರೆ. ಅವಳು ಒಂದಿನ ಸೊಸೆ ಅಧಿಕಾರ ಬರ್ತದೆ ಅವಳಿಗೆ ಅನ್ನೋದು ಮರ್ತೇ ಬಿಡ್ತಾರೆ. ನನಗೆ ಯಾವತ್ತೂ ಆ ಥರ ದುರಹಂಕಾರನೂ ಬರಲಿಲ್ಲ, ಅಧಿಕಾರನೂ ನನಗೆ ಬೇಕು ಅಂತಲೂ ಅನಿಸ್ಲಿಲ್ಲ. ನಾನು ಆಸೆ ಪಡಲೂ ಇಲ್ಲ ಅದಕ್ಕೆ. ನಮ್ಮ ಮನೆ ಅದು, ನನ್ನ ಗಂಡನ ಮನೆ ಚೆನ್ನಾಗಿರ್ಬೇಕಂತಲೇ ನಾನು ಬಯಸಿದೆ. ಆದರೆ ಅಲ್ಲಿ ನಿಮಗೆ ಸಿಕ್ಕಿದೆ ಬೇರೆ. ಎಲ್ಲ ಥರ ಮಾಡಿದ್ರು ಅವ್ರ ಎದುರುಗಡೆ ನನ್ನ ಮಗಳನ್ನ ನಾನು ಚೆನ್ನಾಗೇ ಸಾಕಿದೆ. ಇವತ್ತು ನಾವು ಮನೆಯಲ್ಲಿ ರಾತ್ರಿ ಹೊತ್ತು ಹಾಲೆಲ್ಲಿ ಕುಡಿಯೋದಲ್ಲೇ ಮಲಗಲ್ಲ, ಆ ಥರನೇ ನಾನಿದ್ದೀನಿ. ಇವತ್ತು ನಾನು ಅಲ್ಲಿ ಹಾಲು ಕುಡಿಲಿಲ್ಲ ಬಿಡಿ. ಯಾವತ್ತ ನಾವು ಅವರು ಎಪ್ಪಾಕಿದ್ರೋ ಹಾಲಿಗೆ ನಾನು ಇವತ್ತು ಕುಡ್ದಿಲ್ಲ. ನಾನು ಇಲ್ಲೇ ಅಷ್ಟೇ ಕುಡಿಯೋದು ಹಾಲು ನಮ್ಮ ಮನೇಲಿ. ನಾನು ಇರೋ ಮನೆಯೇ ನನ್ನ ಮನೆ, ಇಲ್ಲೇ ಕುಡಿಯೋದು ದೇವ್ರು. ಅದಕ್ಕೆ ನನಗೆ ತಿನ್ನೋಕೆ ಉಣ್ಣೋದಕ್ಕೆ ಯಾವತ್ತೂ ಕಡಿಮೆ ಮಾಡಬೇಡ ಕಣಪ್ಪ ಅಂತಲೇ ಕೈ ಮುಗಿತೀನಿ. ದೇವ್ರ ಮುಂದೆ ಒಳ್ಳೆಯದನ್ನು ಬಯಸೋಣ, ನಮಗೆ ಒಳ್ಳೆಯದೇ ಕೊಡ್ತಾನೆ. ಬನ್ನಿ, ಇವಾಗೆಲ್ಲ ರೆಡಿ ಮಾಡಿದೆ. ನಮ್ಮ ಮಗಳಿಗೆ ಹೇಳೋದು ಅಷ್ಟೇ, ನಮ್ಮ ಮನೇಲಿ ಏನು ತೊಗೊಂಡೋಯ್ತೀಯೋ ಅದನ್ನು ತಿನ್ನಪ್ಪ, ಹೊರಗಡೆ ಅವ್ರಿರ್ದು ನೋಡಬೇಡ. ನಮ್ಮ ಮನೇಲಿ ನೀರು ಕೊಡಲಿ, ಕುಡಿದ್ಬಿಟ್ಟು ಬಾ ಅಂತಲೇ ನಾನು ಹೇಳ್ತೀನಿ. ಇನ್ನೊಬ್ರದ್ದು ಆಸೆ ಪಡಬೇಡ್ದು ಅಂತಲೇ ಮಕ್ಳಿಗೆ ಹೇಳಿ ಕಳಿಸಿ ಬೆಳೆಸ್ಬೇಕು ನಾವು. ಅವ್ರು ನೋಡಿ ಇವ್ರು ನೋಡಿ ಹಂಗವ್ರೆ ಹಿಂಗವ್ರೆ ಅಂತ ನಾನು ಅಂದ್ಕೊಂಡು ಜೀವನ ಮಾಡಲಿಲ್ಲ. ಅವಳಿಗೂ ನಾನು ಅದನ್ನೇ ಹೇಳೋದು, ನಮ್ಮ ಮನೇಲಿ ನಾನು ಹೆಂಗಿದ್ದೀನೋ ನೀನು ಹಂಗೆ ಇರಬೇಕು ಮಗಳೇ. ಚೆನ್ನಾಗಿ ಓದು, ಚೆನ್ನಾಗಿ ಅದೇ ವಿದ್ಯೆನೇ ಸರಸ್ವತಿನೇ ಲಕ್ಷ್ಮಿಯಾಗಿ ಒಂದಿನ ಬರುತ್ತೆ ಅಂತೇಳಿ ಅವಳು ಕಳಿಸ್ತೀನಿ. ಸ್ನ್ಯಾಕ್ಸ್ ಎಲ್ಲ ಹಾಕ್ತಿದ್ದು ತುಂಬ ಒಳ್ಳೆಯದು. ಆಟಕ್ಕೆಲ್ಲ ಸೇರ್ಕೊಂಡಿರ್ತಾಳೆ, ಕರಾಟೆಗೆ, ಮತ್ತು ಏನೇ ಸೇರ್ಕೊಳ್ಳಿ ಬಿಡಲಿ ಎಲ್ಲಿ ಸ್ನ್ಯಾಕ್ಸ್ ಇದು ಮಾಡಿಕೊಡ್ಬೇಕು. ನಾವು ಬೆಂಗಳೂರಲ್ಲಿ ಇದ್ದಾಗಲೂ ಅಷ್ಟೇ, ನಮ್ಮ ಓನರ್ ಅಕ್ಕರು ನಮ್ಮಮ್ಮ ಹುಟ್ಟಿದಾಗ ಮನೆಗೆ ಹೋದ ಅಲ್ಲಿ 7 ವರ್ಷ ಇದ್ದು ಆ ಮನೇಲಿ ಅವ ಅಕ್ಕ ಸೇಮ್ ಹಿಂಗೆ ಇರ್ತಿದ್ದು. ಒಬ್ಬರು ಓನರ್ ಅಕ್ಕರು, ನಾವು ಅವರಷ್ಟೇ ಇದ್ದಿದ್ದು. ಅವ್ರ ಮಕ್ಕಳೂ ಅಷ್ಟೇ, ಆಚೆ ಅವರಿಬ್ಬರೇ ಆಡೋರು, ಇಬ್ಬರೇ ಇರೋರು. ಎಷ್ಟು ಚೆನ್ನಾಗಿ ಎದ್ದು ಓದ್ಕೊಳ್ಳೋರು. ಆ ಅಕ್ಕನೂ ಹಂಗೆ ಇತ್ತು, ನಮಗೂ ಹಂಗೆ ಅನ್ನೋದು. ಎಲ್ಲೂ ಹೋಗಲ್ವಲ್ಲ ನಿಮ್ಮಮ್ಮ, ಮನೆಯಲ್ಲೇ ಇರ್ತಾರೆ, ನಿನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ, ಎಷ್ಟು ಚೆನ್ನಾಗಿ ಕಲ್ತಿದ್ದೀಯಾ, ನೀನು 1ನೇ ಕ್ಲಾಸ್ಗೆ ಸೇರ್ಕೊಳ್ಳೋದು ಸ್ಮಿತಾ ಅಂತ. 1ನೇ ಕ್ಲಾಸ್ಗೆ ಸೇರ್ಕೊಬೋದು ನೀನು, LKG UKG ಏನು ಬೇಡ ಅನ್ನೋದು. ಅದು ಹಂಗೆ ಮಾಡಿ 1ನೇ ಕ್ಲಾಸ್ಗೆ ಬಂದುಬಿಟ್ಲು ಅವಳು. ಕೊರೋನಾ ಬಂದುಬಿಡ್ತು, ಆವಾಗ ಹೋಗ್ಲಿಲ್ವಲ್ಲ. ಆಮೇಲೆ 1ನೇ ಕ್ಲಾಸ್ಗೆ ಸೇರ್ಕೊಂಡ್ಳು. ಆವಾಗಲೇ ಮಗ್ಗಿ ಎಲ್ಲ ಓದಳವಳು. ಅದೆಲ್ಲ ನೋಡಿ ಹಂಗೆ ಅನ್ನೋದು ಅಕ್ಕ. ಪಾಪ ಅವ್ರ ಮನೇಲಿ ನಾವು ತುಂಬ ಕಲ್ತ್ಕೊಂಡ ಬಿಡಿ, ತುಂಬ ಒಳ್ಳೆಯವರು. ತುಂಬ ಅಳಾಳವಳು. ಆವಾಗ ಬನ್ನಿ ಅಂದ್ಬಿಟ್ಟು ಮನೇಲೇ ಚಿಕ್ಕದೆಲ್ಲ ಹೇಳ್ಕೊಡಿನಿ ಹಾಡೆಲ್ಲ. ಆಮೇಲೆ ಅಳಾಳು ಜಾಸ್ತಿ. ಅವ್ರ ಅಪ್ಪಂಗೆ ಕೆಲ್ಸಕ್ಕೆ ಹೋಗುವಾಗ ಬರುವಾಗ ಯಾವಾಗಲೂ ಅಳಾಳು. ಅವ್ರ ಅಪ್ಪನ ನೆನೆಸ್ಕೊಂಡು ಬನ್ನಿ ಇಲ್ಲಿ ಅಂತ ಸಂಗೀತ ಮ್ಯಾಮ್ ಮನೆಗೆ ಕರ್ಕೊಂಡೋದ್ರು. ಪಾಪ ಅವ್ರ ಮನೇಲಿ ಅವಳು ನೋಡಿ ಇದು ಹೇಳ್ಕೊಡೋದೆಲ್ಲ ಕಲ್ತ್ಕೊಳ್ಳೋಳು. ಅವಾಗ ಸೊಸೆ, ಅವ್ರ ಮಗರು ಎಲ್ಲರೂ ಅಷ್ಟೇ ಇಷ್ಟಪಟ್ಟರು ಸಂಗೀತ ಮ್ಯಾಮ್ ಮನೇಲಿ. ಅವರು ಬರೀ ನಮಗೆ ಸಂಗೀತನೇ ಹೇಳ್ಕೊಡ್ಲಿಲ್ಲ, ಸರಸ್ವತಿನೇ ದಾರೆ ಎರೆದ್ರು ಅಂತ ನಾವು ಹೇಳ್ಬೋದು. ಅವ್ರ ಮನೇಲಿ ಒಳ್ಳೇದು ಕಲಿಸಿದ್ರು ಪಾಪ. ಡೈಲಿ ಹಿಂಗೆ ಸಣ್ಣ ಮಾಡ್ಕೊಂಡು ಹೋಯ್ತಾಳೆ ಅವಳು. ಪೂಜೆ ಎಲ್ಲ ಆದಮೇಲೆ ಬಂದು ಆಮೇಲೆ ಆ ಅಕ್ಕರು ಬುಕ್ಸು ಪೆನ್ಸಿಲ್ ಎಲ್ಲ ಕೊಡೋದು ಸಂಗೀತ ಮ್ಯಾಮ್ ಮನೇಲಿ. ಬೇಡ ಅಕ್ಕ ತಾತೀವಿ ಅಂದ್ರೂ ಅವ್ರ ಮಗಳದಿರೋದಲ್ವ, ಅವಳು ಇವಳಿಗಿಂತ ಸ್ವಲ್ಪ ದೊಡ್ಡವರು. ಅವಳದೆಲ್ಲ LKG UKGಲೆಲ್ಲ ಓದಿರೋದು ಮಡಗಿರೋದಲ್ಲ, ಎಲ್ಲ ಹೊಸದೇ ಕೊಡೋದು. ಇದು ಬರೆದ್ಬಿಟ್ಟು ಬಾಕ್ಸ್ಲೇನು ಹಾಕಿ ಈ ಥರ ಬರೆಸಿ ಅವಳಿಗೆ ಈ ಕಾಗುಂತೆಲ್ಲ ಈ ಥರ ಬರೆಸಿ ಒಂದೊಂದೇ ಅಕ್ಷರ ಕಲಿಸಿ ಅಂತ. ಅಕ್ಕ ಹೆಂಗೆ ಹೇಳಿದ್ರು ನಾನು ಹಂಗೆ ಕಳಿಸ್ದೆ. ಆಮೇಲೆ ಬೆಳಗ್ಗೆ ಹೋಗಿ ಸಾಯಂಕಾಲ ಒಪ್ಸೋಳು. 3 ಗಂಟೆಗೆ ಹೋಗಿ ಅವ್ರ ಮನೆಗೆ 1 ಅವರ್ ಫಸ್ಟ್ ಇವಳಿಗೆ ಹೇಳ್ಕೊಡ್ತಿದ್ದು. ಆಮೇಲೆ ನಾವು ಬಂದ್ಬಿಡಿವ ಮಲಗಿಬಿಡ್ತಾಳೆ ಅಂತ ಹೇಳಿನೇ ಅದಕ್ಕೇ ಬೇಗ ಹೇಳ್ಕೊಟ್ಟು ಕಳಿಸೋದು ಪಾಪ.
ತುಂಬ ಒಳ್ಳೆಯರು. ಇವಾಗಲೂ ಅಷ್ಟೇ ಮಾತಾಡ್ತೀವಿ, ಫೋನಲ್ಲಿ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿ ಕಷ್ಟ ಸುಖ ಎಲ್ಲ ಕೇಳ್ತದೆ ಮ್ಯಾಮು. ನಾವು ಅಮ್ಮ ಅಂತೀವಿ ಅವ್ರನ್ನ. ಚೆನ್ನಾಗಿ ಮಾತಾಡಿಸ್ತಾರೆ. ಅವರ ಯಜಮಾನ್ರು ಎಲ್ಲರೂ ಅಷ್ಟೇ. ಇವಳನ್ನ ಬಸ್ ಸಾರು ಅಂದ್ರೇ ಅವ್ರಿಗೆ ಅರ್ಥ ಆಗೋದು. ಏನು ಸಾರು ಅಂದರೆ ಬಸ್ ಸಾರು ಅಂದಾಳೆ ಯಾವಾಗಲೂ. ಅದಕ್ಕೆ ಬಸ್ ಸಾರು ಫೋನ್ ಮಾಡಿರೋದಂದರೆ ಅರ್ಥ ಆಗುತ್ತೆ. ಅವ್ರ ಸೊಸೆಯವರು ಅಷ್ಟೇ, ಅನಿತಕ್ಕ ಅಂತ ಅವ್ರ ಹೆಸರು. ತುಂಬ ಚೆನ್ನಾಗಿ ಎಲ್ಲ ಹೇಳ್ಕೊಡೋರು. ಎಷ್ಟು ಚೆನ್ನಾಗಿ ಕಲ್ತ್ಕೊತಾಳೆ ನೋಡು ಅಂತ. ಬರೆದವಳೆ ಓದವಳೆ ಅಂತೆಲ್ಲ ತೋರಿಸಿ ಹೋಗಿ ಚೆನ್ನಾಗಿ ಬರೆದವಳೆ, ಹಿಂಗೆ ಬರೆಸಿ ಹಿಂಗೆ ಹೇಳ್ಕೊಡಿ ಅಂತ ಹೇಳೋದು ಅವ್ರ ಮನೇಲಿ. ಸುಳ್ಳು ಹೇಳೋದಲ್ಲ. ಇವತ್ತಿಗೂ ನಾನು ಅವ್ರನ್ನ ನೆನೆಸ್ಕೊತೀನಿ. ದೇವ್ರ ಮುಂದೆ ನಾನು ಕೇಳ್ತೀನಿ, ನಮ್ಮ ಮ್ಯಾಮ್ ಚೆನ್ನಾಗಿರ್ಲಪ್ಪ, ಅವ್ರು ಯಾವಾಗಲೂ ಚೆನ್ನಾಗಿರಲಿ ಅಂತಲೇ ಕೇಳ್ತೀನಿ. ನಮ್ಮ ಓನರ್ ಅಕ್ಕರೂ ಅಷ್ಟೇ, ಅವ್ರೂ ಅಷ್ಟೇ ನಾನು ಕೇಳ್ತೀನಿ ಯಾವಾಗಲೂ ಚೆನ್ನಾಗಿರಲಿ ಅಂತ ದೇವ್ರ ಮುಂದೆ. ಯಾಕೆಂದರೆ ಅವ್ರ ಮನೇಲಿದ್ದ ನಾವು ಒಂದು ದಿವಸನೂ ಅವರು ನೀರಿಗಾಗಲಿ ತೊಂದರೆ ಮಾಡಲಿಲ್ಲ. ಡ್ರಮ್ ಎಲ್ಲ ತೊಳಿತಾ ಇದ್ದರೂ ಕೂಡ ಕ್ಯಾನ ಮೇಲೆ ಟ್ಯಾಂಕ ನಮಗೆ ಕೊಡೋರು ಅವರು. ಡ್ರಮ್ಮ ನೀರು ತುಂಬ್ಕೊಳ್ಳಿ, ವರಮಹಾಲಕ್ಷ್ಮಿ ಬಂದಾಗ ತೊಳೆಯೋರು. ಹೊಸ ಟ್ಯಾಂಕಿಗೆ ನೀರು ಬಿಡೋರು ಅವರು. ಮತ್ತೆ ತೊಳೆದ್ಬಿಟ್ಟು ನೀರು ತುಂಬಿಸೋರು. ಆವಾಗ ಡ್ರಮ್ ಎಲ್ಲ ಕೊಟ್ಟು ನೀರು ತುಂಬಿಸೋಕ್ಕೆ ಆಮೇಲೆ ನೀರು ತುಂಬೋರು ಟ್ಯಾಂಕಿಗೆ ತೊಳೆದಾದ್ಮೇಲೆ. ಆ ಥರ ಎಲ್ಲ ಇದ್ದು ನಾವಲ್ಲಿ. ನನಗೆ ಯಾವತ್ತು ಬೆಂಗಳೂರು ಭಾರ ಅನ್ನಿಸ್ತಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಖುಷಿ ಆಗೋದು ನನಗೆ. ಮನೆ ಬಿಟ್ಟು ಬರುವಾಗಂತೂ ಸಖತ್ ಹತ್ತಿದ್ದೀವಿ ಬಿಡಿ. ನಾವು ಹತ್ಕೊಂಡೇ ಬಂದು ಬೇಜಾರಾಯಿತು. ನಮ್ಮ ಅಪ್ಪ ಆಮೇಲೆ ಸ್ಕೂಲಿಂದ ಬಿಟ್ಟೆ, ನಮ್ಮ ಅಪ್ಪ ಬತ್ತಿತ್ತು, ಕರ್ಕೊಂಬಂದೆ ಮನೆಗೆ. ಅಲ್ಲಿ ನಿಂತಿದ್ವಲ್ಲ ಬತ್ತಲ್ಗೆ, ಬಾರಪ್ಪ ತಿಂಡಿ ಮಾಡ್ಕೊಂಡು ಹೋಗಿವೆ ಅಂತ. ಆಮೇಲೆ ಹೂವು ಇತ್ತು, ನಮ್ಮ ಅಪ್ಪಂಗೆ ತಿಂಡಿ ಎಲ್ಲ ಹಾಕ್ಕೊಟ್ಟು ಹೋಯ್ತು. ಹೂವು ಎಲ್ಲ ಕಿತ್ತು ಮಾಡಿದೆ. ಇರುವಾಗ ಚೆನ್ನಾಗಿ ನೋಡ್ಕೋಬೇಕು ಫ್ರೆಂಡ್ಸ್. ಬಿಸಿ ಟೊಮಟೊ ಅಲ್ವಾ ಇಡ್ತಾಯಿದ್ದೀನಿ. ಒಬ್ಬ ಕಜಾಯ ಕೊಡ್ಕೊಳ್ಸಿದ್ಲು, ಒಬ್ಬಾಗ ಟೊಮಟೊ ಕೊಡ್ಕೊಳ್ತಾಳೆ. ತಿಂತಾಗಿದ್ದು ಇವಾಗೆಲ್ಲ ಕೆಲಸ ಆಗೋಯ್ತು. ನನ್ನ ಕೆಲಸ ಏನಿಲ್ಲ ಇವಾಗ ನಂದು. ಇಲ್ಲಾಂದ್ರೆ ಇಷ್ಟೊತ್ತಕ ಪೂಜೆ ಮಾಡಿದ್ದೆ ಫ್ರೆಂಡ್ಸ್. ನಾನು ಬೆಳಗ್ಗೆ ಪೂಜೆ ಮಾಡಲಿಲ್ಲ, ನಾವು ಕಳಿಸ್ಬಿಟ್ಟು ತಿಂಡಿ ಮಾಡಿಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿದ್ದೆ. ಇವತ್ತು ಚೆನ್ನಾಗೈತೆ ಪೂಜೆ. ಇನ್ಮೇಲೆ ಈ ಥರನೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಸಾಮಾನು ಹೇಳಿದ್ನ, ಸಾಮಾನೆಲ್ಲ ತಂದವ್ರೆ. ಸಬೀನ, ಗಸಗಸೆ, ಜೀರಿಗೆ, ಇನ್ನೊಂದು ಸಬೀನ ತಂದವರು. ಶೀಗೆಕಾಯಿ, ನಮ್ಮ ಮನೇಲಿ ಅವರು ಕಾರ್ತಿಕ್ ಶೀಗೆಕಾಯಿಗಳು ಹಾಕೊಳ್ಳೋದವರು. ಏನೇನು ಸಾಸಿವೆ ಇಲ್ಲ, ಅರಿಶಿನ ಪುಡಿ, ಉದ್ದಿನಬೇಳೆ, ಕಡಲೆಬೇಳೆ, ಕರ್ಪೂರ, ಕಡಲೆಕಾಳು. ಇನ್ನು ಹೆಸ್ರು ಕಾಳು ತಂದೇ ಇಲ್ಲ. ಹೆಸ್ರು ಕಾಳು ಹೇಳಿದೆ. ಬೇಳೆ, ತೊಗರಿಬೇಳೆ, ಹೆಸ್ರು ಬೇಳೆ, ಇವೆಲ್ಲ ಕಡಲೆಕಾಳು, ಹೆಸ್ರು ಕಾಳೆಲ್ಲ ಮೊಳಕೆ ಕಟ್ಟೋಕ್ಕೆ ಮತ್ತು ಹೆಸ್ರು ಬೇಳೆ ಪಾಯಸ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಪಾಯಸ ಮಾಡಿಕೊಡ್ಬೇಕು ಮಕ್ಕಳಿಗೆ, ತುಂಬ ಒಳ್ಳೆ ತಂಪಾಗಿರ್ತವೆ. ಇಷ್ಟೇ. ಇದು ಉಪ್ಪು, ಸಾಮಾನೆಲ್ಲ ಹೇಳಿದೆ, ತಗೊಂಬಂದರು, ತಂದಿದ್ರಲ್ವ, ಎಲ್ಲ ಕಳಿಸಿ ರೆಡಿ ಎಲ್ಲ ಮಾಡಿ ಆಮೇಲೆ ಫ್ರೀ ಆದ್ನಲ್ಲ ಡಬ್ಬಿಗೆ ಹಾಕಿ ಇಡ್ತಿದ್ದೆ. ನಮ್ಮಪ್ಪ ಸಿಕ್ತು ಅಲ್ಲಿ ಬರುವಾಗ, ಕರ್ಕೊಂಬಂದೆ. ಬೇಡ ಮಣಿ ಒಯ್ತೀನಿ ಅಂತಿತ್ತು. ಬಾರಪ್ಪ ತಿಂಡಿ ಮಾಡ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ. ದೋಸೆ ಮಾಡಿದ್ನಲ್ಲ ಮೆತ್ತಗೈತೆ, ಬಾಲು ಕಟ್ಟಿ ತಿನ್ನಲ್ಲ, ಅದಕ್ಕೆ ಮೆತ್ತಗೆ ಉಯ್ದಿದ್ದೀನಿ ಬಾ ಅಂತೇಳಿ ಹಾಕ್ಕೊಟ್ಟು ಕಳಿಸ್ದೆ. ಈಗ ಮಧ್ಯಾಹ್ನ ಸ್ವಲ್ಪ ಮಟನ್ ತಗೊಂಬಂದಿದ್ರು, ಮಟನ್ ಸಾಂಬಾರು ಮಾಡಿದ್ದೆ. ಮಾಡಿಬಿಟ್ಟು ಸ್ವಲ್ಪನೇ ಒಂದು ಟೈಮಿಗೆ ಆಗೋಷ್ಟು ಮಾಡಿದಷ್ಟೇ. ಒಂದು ದಿವಸಕ್ಕೆ ಎತ್ತಿಟ್ಟು ಎಲ್ಲ ಚಿಕ್ಕ ಬಾಕ್ಸ್ಗೆ ಹಾಕಿ ಬಿಸಿನೀರು ಕಾಯಿಸಿಟ್ಟೆ. ಸಾಯಂಕಾಲ ಅಮ್ಮ ಬರೋಷ್ಟರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿ ಈ ಥರ ಇಟ್ಕೊಂಡ್ರೆ ಒಂದು 2 ದಿವಸ ಬಿಸಿಲಿಗೆ ಇಟ್ಟರೆ ತುಂಬ ಚೆನ್ನಾಗಿರ್ತವೆ, ಕೆಟ್ಟೋಗಲ್ಲ. ಬಂದ್ಲು ಅಮ್ಮ. ಆಮೇಲೆ ಅವಳಿಗೆಲ್ಲ ಬಟ್ಟೆ ತಗೊಂಡು ಇಕ್ಕಾತಾಯಿದ್ಲು. ನಾವು ಆ ಥರ ಅವ್ರ ಮನೆಯವ್ರನ್ನ ತುಂಬ ನೆನೆಸ್ಕೊತೀವಿ ನಾವು ಯಾವಾಗಲೂ ಅಷ್ಟೇ. ಅವ್ರಿಗೆ ಬೆಂಗಳೂರಲ್ಲಿ ನಂಗೆ ಅವರಿಬ್ಬರು ಮನೆ ಮಾತ್ರ ನಮ್ಮ ಮರೆಯೋಕ್ಕೆ ಆಗೋಲ್ಲ. ದೇವ್ರ ಮುಂದೆ ಕೂಡ ಅಷ್ಟೇ ನಾನು ಯಾವಾಗಲೂ ಕೇಳ್ತೀನಿ. ಸಂಗೀತ ಮ್ಯಾಮ್ಗಳು ಅಷ್ಟೇ ತುಂಬ ಇಷ್ಟಪಡ್ತಾರೆ ಇವಳನ್ನ. ಬಂದು ಇವಳು ಮಟನ್ ಎಲ್ಲ ಊಟ ಮಾಡಲ್ಲ, ಬೇಜಾರು ಮಾಡ್ಕೊಂಡ್ಳು ಬೇಡ ನನಗೆ ಅಂತ. ಆಮೇಲೆ ನಾನು ಪೂಜೆ ಮಾಡಿಬಿಟ್ಟು ಬೇಕಾದ್ರೆ ತಿಂತೀನಿ, ನಾನು ಇವಾಗ ತಿನ್ನೋದೇ ಇಲ್ಲ ಅಂತ ಬೇಜಾರು ಮಾಡ್ಕೊಂಬಿಟ್ಳು. ಸರಿ ಅಂದ್ಬಿಟ್ಟು ಆಯ್ತು. ನಾನು ದೇವ್ರ ಮನೆಗೆ ಹೋಗಲಿಲ್ಲ, ಪೂಜೆ ಎಲ್ಲ ಮಾಡಿದ್ಲು. ಇವಾಗ ಹಾಲೆಲ್ಲ ಇತ್ತು, ಕಾಯಿಸಿಡ್ತಾಯಿದ್ದೀನಿ. ಏನು ಅವಳು ಇಷ್ಟಪಡಲ್ಲ, ಅವ್ರ ಅಪ್ಪ ಬೇಡ ಅಂದರು, ಅದೊಂದು ತಗೊಂಬಂದವ್ರೆ. ಅದಕ್ಕೆ ನಾನು ಕೊಡೋಕ್ಕೆ ಹೋಗಲಿಲ್ಲ, ಬೇಜಾರು ಮಾಡ್ಕೊಂಡ್ಳು. ನಮ್ಮ ಅಕ್ಕ ಕಜ್ಜಾಯ ತಂಬಿಟ್ಟೆಲ್ಲ ಕೊಟ್ಟಿದ್ರಲ್ವ, ಕೊಟ್ಟೆ ತಿಂತಾಯಿದ್ಲು. ಹಂಗೂ ಮೊಟ್ಟೆ ಎಲ್ಲ ಹುರ್ಕೊಡ್ತೀನಿ ಬಾ ಅಂದೆ, ಬೇಡ ನನಗಿವಾಗ ಅಂದ್ಲು. ಅದಕ್ಕೆ ಇವಾಗ ಕೊಟ್ಟೆ ತಿಂತಾಯಿದ್ದಾಳೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಓದ್ಕೊಂಡು ಇವಾಗ ಓದ್ಕೊಳಕ್ಕೆ ಕೂತ್ಕೊಂಡು ನಮ್ಮದು ರೊಟೀನ್ ಈ ಥರ ಇರುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಇಲ್ಲಿಗೆ ಎಂಡ್ ಮಾಡ್ತೀವಿ. ಏನಾದ್ರು ತಪ್ಪಿದರೆ ಹೇಳಿ ತಿದ್ಕೊಳ್ಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್.